ಹೌದು, ದೇವನಹಳ್ಳಿ ತಾಲೂಕಿನ ಪೈಕಿ ದೊಡ್ಡ ಗ್ರಾಮ ಅನಿಸಿಕೊಂಡಿರುವ ಜೊತೆಗೆ 10,000ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಬೂದುಗೆರೆ ಗ್ರಾಮದ ಕಥೆ ಇದು. ವರ್ಷಕ್ಕೆ ಒಮ್ಮೆ 2 ಬಾರಿ ನಡೆಯುವ ಗ್ರಾಮದ ಹಬ್ಬಗಳು ಬಂದ್ರೆ ಸಾಕು, ಈ ಹಿಂದೆ ಬೀದಿಯ ರಸ್ತೆಗಳಲ್ಲಿ ಬಿಎಂಟಿಸಿ ಬಸ್, ಟೆಂಪೋ, ಟಾಟಾ ಎಸಿ ಹೀಗೆ 10 ವಾಹನಗಳು ಆರಾಮವಾಗಿ ಓಡಾಡುತ್ತಿದ್ದವು. ಆದರೆ ಇದೀಗ ಗ್ರಾಮದೊಳಗಿನ ರಸ್ತೆಗಳೆಲ್ಲವೂ ದಿನೇ ದಿನೇ ಒಂದು 3,000-4,000 ಚಿಲ್ಲರೆ ಮನೆಗಳಿದ್ದಾವೆ. ಇಲ್ಲಿ ಜನಸಂಖ್ಯೆ ಒಂದು 10,000 ಗಂಟ ಮೀರಿಬಿಟ್ಟಿದೆ. ಆ 10,000 ಮೀರಿರೋದ್ರಿಂದ ಅವು ಚಿಕ್ಕ ಚಿಕ್ಕ ಮನೆಗಳಿದ್ದು, ರೋಡ್ಗಳು ವಿಶಾಲವಾಗಿದ್ದು, ಲಾರಿನೂ ಹೋಗ್ತಾಯಿತ್ತು, ಬಸ್ಸು ಹೋಗ್ತಾಯಿತ್ತು. ಈಗ ಉದಾಹರಣೆಗೆ ಶ್ರೀ ದೇಶಾನಂದ ಸ್ವಾಮಿ ಬ್ರಹ್ಮರಥ ವರ್ಷ ಜಾತ್ರೆ ನಡೀತದೆ ಬೂದಿಗೆರೆ ಗ್ರಾಮದಲ್ಲಿ, ಅಥವಾ ವಿಜೃಂಭಣೆ ನಡೆಯುತ್ತೆ. ಆ ಬರಬೇಕಾದ್ರೆ ಪಲ್ಲಕ್ಕಿ, ಆ ರಥೋತ್ಸವಗಳೆಲ್ಲ ಬರಬೇಕಾದ್ರೆ ರಾಜಬೀದಿ ಅಂತಿತ್ತು. ಆ ರಾಜಬೀದಿಯಲ್ಲಿ ಲಾರಿ ಬಸ್ ಎಲ್ಲ ಡಿವೈಡ್ ಮಾಡೋರು. ಲಾರಿ ಬಸ್ ಎಲ್ಲ ಆ ರೋಡಲ್ಲಿ ಹೋಗಂಗೆ ಮಾಡ್ತಾಯಿದ್ರು, ಕಾರು ಗೀರೆಲ್ಲ ಹೋಗೋದು. ಈಗ ಒಂದು ಕಾರು ಕೂಡ ಹೋಗೋಕ್ಕಲ್ಲಿ ಕಷ್ಟ ಆಗುತ್ತೆ. ಯಾಕೆಂದರೆ ಅದೇನು ಈ ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡು ಮೋರಿಯಿಂದ ಸ್ವಲ್ಪ ಅರ್ಧ ಅಡಿ 2 ಅಡಿ ಸೀಟ್ಗಳು ಮುಂದೆ ಅವ್ನು ಬಂದ ಅಂತ ಇವ್ರು ಬಂದ ಅಂತ ಥರ ಎಲ್ಲ ಹೆಚ್ಚು ಕಮ್ಮಿ ರೋಡಿಗೆ ಜಾಸ್ತಿ ಬಂದುಬಿಟ್ಟಿದ್ದಾರೆ. ಗಾಡಿಗಳು ಹೋಗಿ ಇಕ್ಕಟ್ಟಾಗ್ತಾ ಇದೆ. ಅದೇ ಬೀದಿಯಲ್ಲ, ರಾಜಬೀದಿಗೆ ಹೋದ್ರೂ ಅಷ್ಟೇ, ಧರ್ಮರಾಜ ಸ್ವಾಮಿ ಬೀದಿ ಅಷ್ಟೇ, ಮತ್ತು ಗಣೇಶನ ಬೀದಿ ಸರ್ಕಲ್ಗೆ ಹೋಗುತ್ತೆ ತೇರು. ಆ ತೇರು ಹೋಗ್ಬೇಕಾದ್ರೂ ಸಖತ್ ಇಕ್ಕಟ್ಟಾಗಿ ಹೋಗ್ಬೇಕು. ಎಲ್ಲ ಕಡೆ ಆ ಕಡೆ ಈ ಕಡೆಯಲ್ಲಿ ಜನ ಒಚ್ಕೊಂಬಿಟ್ಟಿದ್ದಾರೆ. ಅದನ್ನು ಸ್ವಲ್ಪ ಅಗಲ ಮಾಡಬೇಕು. ಯಾರು ಮಾಡಬೇಕಂದ್ರೆ ಊರಿನ ಅಧ್ಯಕ್ಷರು, ಪಿ ಡಿ ಒಗಳು ಅವರು ಸೇರಿ ಎಲ್ಲ ಮಾಡಿ ಒಳ್ಳೆ ಕೆಲಸ ಮಾಡಬೇಕು. ಆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಮುಂದೆ ಕಾರ್ ನಿಲ್ಸೋದಕ್ಕೆ ಮೋರಿಯಿಂದ ಒಂದು 5 ಅಡಿ 4 ಅಡಿ 3 ಅಡಿ ಕಾರ್ ನಿಲ್ಸೋದಕ್ಕೆ, ಮತ್ತು ಟೂ ವೀಲರ್ ನಿಲ್ಸೋದಕ್ಕೆ, ಇಲ್ಲ ಯಾವನು ಗಾಡಿ ಒಂದು ನಿಲ್ಸೋದಕ್ಕೆ ಏನೋ ಒಂದು ಅನಾನುಕೂಲ ಮಾಡ್ಕೊತ ಇದ್ದಾರೆ. ಅವ್ರ ಮನೆ ಮುಂದೆ ಅವ್ರು ಅನುಕೂಲ ಮಾಡ್ಕೊತ ಇದ್ದಾರೆ. ಆದರೆ ರಸ್ತೆಗೆ ಅನಾನುಕೂಲ ಆಗ್ತಾಯಿದೆ, ಅವ್ರು ಅರ್ಥ ಮಾಡ್ಕೊತ ಇಲ್ಲ. ಅವ್ರೇನು ಹೇಳ್ತಾರೆ ನೋಡಿ, ಅವ್ರ ಸರಿಪಡಿಸು, ಇವ್ರನ್ನ ಸರಿಪಡಿಸು, ನಾನು ಬಿಡ್ತೀನಿ, ಅವ್ರು ಬಿಟ್ಟ ನಾನು ಬಿಡ್ತೀನಿ, ಇವ್ರು ಬಿಡ್ತೀನಿ ಅಂತಾರೆ. ಆದರೆ ನಾನು ಫಸ್ಟ್ ಬಿಡಬೇಕು, ಅವರು ಬಿಡ್ತಾರೆ ಅನ್ನೋದು ಒಂದು ಉದಾಹರಣೆ. ಗ್ರಾಮಾಂತರ ಭಾಗಕ್ಕೆ ಏರ್ಪೋರ್ಟ್ ಬಂದಾಗಿನಿಂದ ಅಡಿ ಜಾಗಕ್ಕೆ ಚಿನ್ನದ ಬೆಲೆ, ಹಾಗಾಗಿ ಇಂಚಿಂಚಿಗೂ ಭೂಗಳ್ಳರ ಹಾವಳಿ ಸ್ವಲ್ಪ ಜಾಸ್ತಿನೇ ಇದೆ. ಗ್ರಾಮದ ಜನ ಮನೆಯೊಂದು ಕಟ್ಕೊಂಡ್ರೆ ಸಾಕು ಅನ್ನೋರು ಈಗ ಮನೆ ಮುಂದೆ ಇರೋ ರಸ್ತೆಗಳ ಮೇಲೂ ಕಣ್ಣಾಕಿ ಕಬಳಿಸೋ ಕೆಲಸಕ್ಕೆ ಕೈ ಹಾಕ್ತಿದ್ದಾರೆ. ಕಾರ್ಯಕ್ರಮಗಳು ನಡೆಯುತ್ತದೆ ಬೂದಿಗೆರೆಯಲ್ಲಿ. ಅಂದರೆ ಜಾತ್ರೆ ಆಗುತ್ತೆ, 3 ತಿಂಗಳಿಗೊಂದ್ಸರಿ 2 ತಿಂಗಳಿಗೊಂದ್ಸರಿ ಫಂಕ್ಷನ್ಗಳಾಗ್ತಾ ಇರುತ್ತೆ. ಸೊ ಪಲ್ಲಕ್ಕಿ ಮೆರವಣಿಗೆ ಮಾಡೋದು ಹಲವಾರು ಬೀದಿಗಳಲ್ಲಿ ಹೋಗುತ್ತೆ ಬರುತ್ತೆ. ಸೊ ಇವಾಗಿನ ಸನ್ನಿವೇಶ ಏನಂದರೆ, ಒಂದು ಬೀದಿಯಲ್ಲಿ ಒಂದು ಪಲ್ಲಕ್ಕಿ ಹೋಗೋದಕ್ಕೇ ಇದಾಗ್ತಾ ಇದೆ. ಸೊ ಅದರಲ್ಲಿ ಇದಕ್ಕೆ ಮನವಿ ಏನಂದರೆ, ಸಂಬಂಧಪಟ್ಟ ಅಧಿಕಾರಿಗಳು ಆ ಬೀದಿಗಳಲ್ಲಿ ಎಷ್ಟಕ್ಕೆ ಏನಿದೆ ಏನಿಲ್ಲ ಅಂತ ನೋಡಿಕೊಂಡು ದಾರಿ ಮಾಡಿಕೊಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ, ಜನರಿಗೆ ಅನುಕೂಲ ಆಗಬೇಕು ಅಂತ ನಾವು ಮನವಿ ಮಾಡ್ತಾ. ಇನ್ನು ಇಷ್ಟೆಲ್ಲ ನಡೀತಿದ್ರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳ ಕಣ್ಣು ಮುಚ್ಚಿ ಕುಳಿತಿರುವುದು ಯಾಕೆ ಅನ್ನೋ ಪ್ರಶ್ನೆ ಕಾಡ್ತಿದೆ.